ಇನ್ನು ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫಲವತ್ತತೆ ಪರೀಕ್ಷೆಗಳ ಮೇಲೆ 50% ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ. ತಡ ಯಾಕೆ? ಈಗಲೇ 9108910832ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮೇ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪೆನ್ ಡ್ರೈವ್ ಪ್ರಕರಣದಲ್ಲಿ ಆರೋಪ ಹೊತ್ತು ಜರ್ಮನಿಗೆ ಹಾರಿರೋ ಹಾಸನ MP ಪ್ರಜ್ವಲ್ ರೇವಣ್ಣ ವಿಚಾರ ನ್ಯಾಷನಲ್ ನ್ಯೂಸ್ ಆಗಿದೆ. ಈಗ ಈ ವಿಚಾರ ಇಂಟರ್ನ್ಯಾಷನಲ್ ಇಶ್ಯೂ ಆಗೋ ರೀತಿ ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ CM ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ಪತ್ರ ಬರೆದು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬಂದು ತನಿಖೆಗೆ ಹಾಜರಾಗುವಂತೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡಿ ಭಾರತದ ಪೊಲೀಸ್ ವ್ಯವಸ್ಥೆ ಇಂಟರ್ನ್ಯಾಷನಲ್ ಪೊಲೀಸ್ ಸಹಕಾರ ತಗೊಂಡಾದ್ರೂ ಕೂಡ ಪ್ರಜ್ವಲ್ ಬರುವಂತೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಇದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್, ಇಂಟರ್ಪೋಲ್ ಹೇಗೆ ಕೆಲಸ ಮಾಡುತ್ತೆ, ಇಂಟರ್ಪೋಲ್ ಪ್ರಜ್ವಲ್ ರೇವಣ್ಣರನ್ನ ಹಿಡಿದು ಹಾಕೋಕೆ ಸಹಾಯ ಮಾಡಬಹುದಾ, ಇದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್? ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರಾಜತಾಂತ್ರಿಕರಿಗೆ, ಹಿರಿಯ ಸರ್ಕಾರಿ ಅಧಿಕಾರಿಗಳಿಗೆ ಅವರ ಅಂತಾರಾಷ್ಟ್ರೀಯ ಪ್ರಯಾಣ ಹಾಗೂ ಅಫಿಷಿಯಲ್ ಕರ್ತವ್ಯಗಳಿಗಾಗಿ ಪ್ರಯಾಣ ಮಾಡಕ್ಕೆ ಕೊಡಲಾಗುತ್ತೆ. ಸಂಸದರು, ಸಚಿವರಿಗೂ ಈ ಪಾಸ್ಪೋರ್ಟ್ ಸಿಗುತ್ತೆ. ಈ ಪಾಸ್ಪೋರ್ಟ್ ಇರೋರಿಗೆ ಹಲವು ಸವಲತ್ತಿರುತ್ತೆ. ಮೊದಲನೇದಾಗಿ ರಾಜತಾಂತ್ರಿಕ ವಿನಾಯಿತಿ ಇರುತ್ತೆ, ಅಂದ್ರೆ ಕೆಲ ಕಾನೂನು ಬಾಧ್ಯತೆಗಳಿಂದ ರಕ್ಷಣೆ ಇರುತ್ತೆ. ಇವರಿಗೆ ಯಾವುದೇ ದೇಶಗಳ ವೀಸಾ ಸಲೀಸಾಗಿ ಸಿಗುತ್ತೆ. ಕಡಿಮೆ ಪ್ರಾಸೆಸ್ ಮೂಲಕ ಆದಷ್ಟು ಬೇಗ ಕಡಿಮೆ ಫೀಸ್ನಲ್ಲಿ, ಕೆಲವೊಮ್ಮೆ ಫ್ರೀ ಆಗು ಕೂಡ ವೀಸಾ ಸಿಗುತ್ತೆ. ಪ್ರಯಾರಿಟಿ ಕೊಟ್ಟು ಇವರಿಗೆ ಬೇಗ ವೀಸಾ ಸಿಗುವಂತೆ ನೋಡಿಕೊಳ್ಳಲಾಗುತ್ತೆ. ವಿದೇಶಗಳಲ್ಲಿ ವಸ್ತುಗಳ ಖರೀದಿಗೆ ತೆರಿಗೆ ವಿನಾಯಿತಿ, ಪ್ರಯಾಣ ಮಾಡಬೇಕಾದ್ರೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್, ವಿದೇಶಗಳಲ್ಲೂ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುತ್ತೆ. ಇದೇ ಪಾಸ್ಪೋರ್ಟ್ ಬಳಸಿ ಪ್ರಜ್ವಲ್ ಜರ್ಮನಿಗೆ ಹೋಗಿದ್ದಾರೆ ಅಂತ CM ಸಿದ್ದರಾಮಯ್ಯ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಜ್ವಲ್ ಹಿಡಿಯೋಕೆ ಇಂಟರ್ಪೋಲ್ ಬಳಕೆ. ಇಂಟರ್ಪೋಲ್ ಅಥವಾ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಹೆಸರೇ ಹೇಳುವಂತೆ ಒಂದು ಅಂತಾರಾಷ್ಟ್ರೀಯ ಪೊಲೀಸಿಂಗ್ ಸಂಸ್ಥೆ. ಪೊಲೀಸಿಂಗ್ ಅಂದರೆ ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಮಾಡೋದು ಅಂತ ಅರ್ಥ. ಇದರಿಂದಲೇ ಪೊಲೀಸ್ ಅನ್ನೋ ಪದ ಬಂದಿರೋದು. ಪ್ರಪಂಚದ ಒಟ್ಟು 196 ದೇಶಗಳು ಇಂಟರ್ಪೋಲ್ನ ಮೆಂಬರ್ ಕಂಟ್ರೀಸ್ ಆಗಿವೆ. ಪೆಸಿಫಿಕ್ನಲ್ಲಿ ಬರೋ ಮೈಕ್ರೋನೇಷಿಯಾ, ಪುಲಾವು, ಟುವಾಲು ಹಾಗೂ ಉತ್ತರ ಕೊರಿಯಾ ಮಾತ್ರ ಇಂಟರ್ಪೋಲ್ನ ಮೆಂಬರ್ಸ್ ಆಗಿಲ್ಲ. ಫ್ರಾನ್ಸ್ನ ಲಯಾನ್ ನಗರದಲ್ಲಿ ಇಂಟರ್ಪೋಲ್ನ ಹೆಡ್ ಆಫೀಸ್ ಇದೆ. ಇದರ ಮೆಂಬರ್ ಕಂಟ್ರೀಸ್ನ ಸ್ಥಳೀಯ ಪೊಲೀಸರಿಗೆ ಕೇಸ್ಗಳ ತನಿಖೆಯಲ್ಲಿ ಇಂಟರ್ಪೋಲ್ ಹೆಲ್ಪ್ ಮಾಡುತ್ತೆ. ಹತ್ಯೆ, ಮಾದಕ ವಸ್ತುಗಳ ಜಾಲ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಹಾಗೂ ಮನಿ ಲಾಂಡ್ರಿಂಗ್ ಕೇಸ್ಗಳ ಅಪರಾಧಿಗಳನ್ನ ಟಾರ್ಗೆಟ್ ಮಾಡುತ್ತೆ. ಆಯಾ ದೇಶಗಳ ಬೇಡಿಕೆ ಮೇರೆಗೆ ಕೆಲಸ ಮಾಡುತ್ತೆ. 24/7 ಮಾಹಿತಿ ವಿನಿಮಯ ಸಹಕಾರ. ಇಂಟರ್ಪೋಲ್ನ ಪ್ರತಿ ಸದಸ್ಯ ರಾಷ್ಟ್ರಗಳಲ್ಲೂ ಕೂಡ ಒಂದು ನ್ಯಾಷನಲ್ ಸೆಂಟ್ರಲ್ ಬ್ಯೂರೋ ಅಥವಾ NCB ಇರುತ್ತೆ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋಗೂ NCB ಅಂತ ಹೇಳ್ತಾರೆ. ಆದರೆ ನಾವು ಹೇಳ್ತಿರೋದು ಇಂಟರ್ಪೋಲ್ನ NCB. ಭಾರತದ ವಿಚಾರಕ್ಕೆ ಬಂದರೆ ನಮ್ಮ ಕೇಂದ್ರೀಯ ತನಿಖಾ ದಳ ಅಥವಾ CBI ಇಂಟರ್ಪೋಲ್ನ NCB ಆಗಿನೂ ಕೆಲಸ ಮಾಡುತ್ತೆ. ಆ ಮೂಲಕ ಕೇಂದ್ರ ಗೃಹ ಸಚಿವಾಲಯದ ಜೊತೆ ಭಾರತದಲ್ಲಿ ಇದು ಕೆಲಸ ಮಾಡುತ್ತೆ. ಎಲ್ಲ ದೇಶಗಳ NCBಗಳು ಇಂಟರ್ಪೋಲ್ನ ಪ್ರಧಾನ ಕಾರ್ಯದರ್ಶಿ ಕಚೇರಿ ಜೊತೆಗೆ ಕನೆಕ್ಟ್ ಆಗಿರ್ತಾರೆ. ಪ್ರಜ್ವಲ್ ರೇವಣ್ಣ ಕೇಸ್ ರೀತಿ ಯಾವುದೇ ಪಲಾಯನ ಕೇಸ್ ಬಂದರೂ ಕೂಡ ಅಂತ ಕೇಸ್ಗಳ ಮಾಹಿತಿಯನ್ನ ದೇಶಗಳ ಬೇಡಿಕೆ ಮೇರೆಗೆ ಆಯಾ ದೇಶಗಳೊಂದಿಗೆ ಶೇರ್ ಮಾಡೋ ಕೆಲಸವನ್ನ ಇಂಟರ್ಪೋಲ್ ಮಾಡುತ್ತೆ. ಇಂಟರ್ಪೋಲ್ನಲ್ಲಿ I-24/7 ಅನ್ನೋ ಸಂವಹನ ವ್ಯವಸ್ಥೆ ಇದೆ. ಈ ಸಿಸ್ಟಮ್ ಮೂಲಕ ದಿನದ 24 ಗಂಟೆ ಇಂಟರ್ಪೋಲ್ ಎಲ್ಲ ದೇಶಗಳೊಂದಿಗೆ ಕನೆಕ್ಟ್ ಆಗಿರುತ್ತೆ. ಅರೆಸ್ಟ್ ಮಾಡೋ ಅಧಿಕಾರ ಇಲ್ಲ. ಇಂಟರ್ಪೋಲ್ಗೆ ಎಕ್ಸಿಕ್ಯೂಟಿವ್ ಪವರ್ಸ್ ಇಲ್ಲ, ಕಾರ್ಯಕಾರಿ ಅಧಿಕಾರ ಇಲ್ಲ. ಹಾಗಾಗಿ ಆರೋಪಿಗಳನ್ನ ಅರೆಸ್ಟ್ ಮಾಡೋ ಪವರ್ಸ್ ಇಲ್ಲ. NCB ಬೇಡಿಕೆ ಹಾಗೂ ಅಪ್ರೂವಲ್ ಇಲ್ಲದೆ ಕ್ರಮ ತೆಗೆದುಕೊಳ್ಳಕ್ ಆಗಲ್ಲ. ಆದರೆ ಯಾವುದೇ ಎರಡು ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧ ಇಲ್ಲದೆ ಇದ್ರೂ ಕೂಡ ಇಂಟರ್ಪೋಲ್ ಮೂಲಕ ಆ ದೇಶಗಳಲ್ಲಿ ತನಿಖೆಗೆ ಸಹಕಾರವನ್ನ ಪಡೆಯಬಹುದು. ಇಂಟರ್ಪೋಲ್ ಕಾನೂನು. ಸ್ನೇಹಿತರೆ, ಇಂಟರ್ಪೋಲ್ ಯಾವುದೇ ಆಕ್ಷನ್ ತಗೋಬೇಕು ಅಂದ್ರೂ ಕೂಡ ತನಿಖೆ ನಡೀತಾ ಇರೋ ದೇಶದ ಕಾನೂನಿನ ಆಧಾರದ ಮೇಲೆ ತಗೊಳ್ಬೇಕಾಗತ್ತೆ. ದೇಶಗಳ ರಾಜಕೀಯ, ಮಿಲಿಟರಿ, ಧಾರ್ಮಿಕ ಹಾಗೂ ಜನಾಂಗೀಯ ವಿಚಾರಗಳಲ್ಲಿ ಇಂಟರ್ಪೋಲ್ ಹಸ್ತಕ್ಷೇಪ ಮಾಡಕ್ ಬರಲ್ಲ. ತನ್ನದೇ ಆದ ಸಂವಿಧಾನದ ಆಧಾರದ ಮೇಲೆ ಇಂಟರ್ಪೋಲ್ ಕೆಲಸ ಮಾಡುತ್ತೆ. ಸೊ ಇಂಟರ್ಪೋಲ್ನ ಮುಖ್ಯ ಕರ್ತವ್ಯ ದೇಶಗಳ ತನಿಖಾ ಸಂಸ್ಥೆಗಳ ಮಧ್ಯೆ ಲಿಂಕ್ ಆಗಿ ಕೆಲಸ ಮಾಡೋದು, ಅವುಗಳ ನಡುವೆ ಕ್ರಿಮಿನಲ್ ಪ್ರೊಫೈಲ್ಸ್, ರೆಕಾರ್ಡ್ಸ್ ಮತ್ತು ಕೇಸ್ಗೆ ಸಂಬಂಧಪಟ್ಟ ಮಾಹಿತಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಇದರ ಜೊತೆಗೆ ಇಂಟರ್ಪೋಲ್ನಲ್ಲಿ ಒಂದಷ್ಟು ಅಡ್ವೈಸರ್ಸ್ ಇರ್ತಾರೆ. ಇಂಟರ್ಪೋಲ್ನ ಎಕ್ಸಿಕ್ಯೂಟಿವ್ ಕಮಿಟಿ ಈ ಅಡ್ವೈಸರ್ಗಳನ್ನ ಅಪಾಯಿಂಟ್ ಮಾಡುತ್ತೆ. ಇವರು ಸಾಮಾನ್ಯ ನಾಗರಿಕರಾಗಿದ್ದು ಕೇಸ್ನ ತನಿಖೆಯಲ್ಲಿ ತನಿಖಾ ಸಂಸ್ಥೆಗಳಿಗೆ ಸಲಹೆ ಕೊಡೋ ತಜ್ಞರಾಗಿರ್ತಾರೆ. ಇಂಟರ್ಪೋಲ್ ಇವ್ರನ್ನೆಲ್ಲ ಮ್ಯಾನೇಜ್ ಮಾಡುತ್ತೆ. ಸೊ ಆಗ್ಲೇ ಹೇಳಿದ ಹಾಗೆ ಪ್ರಧಾನ ಕಾರ್ಯದರ್ಶಿ ಕಚೇರಿಗಳು, ತಜ್ಞರಿರೋ ಎಕ್ಸಿಕ್ಯೂಟಿವ್ ಕಮಿಟಿ, ಮೆಂಬರ್ ಕಂಟ್ರೀಸ್ ಅಲ್ಲಿರೋ NCBಗಳು ಹಾಗೂ ವರ್ಷಕ್ಕೊಮ್ಮೆ ಸಭೆ ಸೇರೋ ಜನರಲ್ ಅಸೆಂಬ್ಲಿ, ಈ 4 ಅಂಗಗಳು ಇಂಟರ್ಪೋಲ್ ನಲ್ಲಿವೆ. ಜನರಲ್ ಅಸೆಂಬ್ಲಿ ಒಬ್ಬರು ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತೆ. ಈಗಿನ ಅಧ್ಯಕ್ಷರು UAE ಮೂಲದ ಮೇಜರ್ ಜನರಲ್ ಅಹಮದ್ ನಜರ್ ಅಲ್ ರೈಸಿ. ಈ ಅಧ್ಯಕ್ಷರು ಇಂಟರ್ಪೋಲ್ನ ಆಡಳಿತ, ಕಾನೂನುಗಳ ಮೇಲ್ವಿಚಾರಣೆ ಹಾಗೂ ಅನುಷ್ಠಾನಗಳ ಜವಾಬ್ದಾರಿಯನ್ನ ಹೊತ್ತಿರ್ತಾರೆ. ಇಂಟರ್ಪೋಲ್ ನೋಟಿಸ್ಗಳು, ಇದು ಮುಖ್ಯವಾದ ವಿಚಾರ ಸ್ನೇಹಿತರೆ.
ಮಹಾದೇವ್ ಬೆಟ್ಟಿಂಗ್ ಆ್ಯಪ್ ಸೇರಿ ಹಲವು ಕೇಸ್ಗಳಲ್ಲಿ ನೋಟಿಸ್ ಬಗ್ಗೆ ನೀವು ಕೇಳಿರ್ತೀರಿ. ಸುಮಾರು 8 ರೀತಿಯ ನೋಟಿಸ್ಗಳನ್ನು ಇಂಟರ್ಪೋಲ್ ಇಶ್ಯೂ ಮಾಡುತ್ತೆ, ಅದು ಕೂಡ ಆಯಾ ದೇಶಗಳ NCBಗಳ ಬೇಡಿಕೆ ಮೇರೆಗೆ. ಈ ನೋಟಿಸ್ಗಳ ಆಧಾರದ ಮೇಲೆ ಇಂಟರ್ಪೋಲ್ಗೆ ಆಯಾ ಸದಸ್ಯ ರಾಷ್ಟ್ರಗಳು ಆರೋಪಿಗಳ ಮಾಹಿತಿ ಕೊಡಬೇಕಾಗತ್ತೆ ಅಥವಾ ಕ್ರಮ ಕೈಗೊಳ್ಳಬೇಕಾಗತ್ತೆ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಭಾರತ ಸರ್ಕಾರ ಇಂಟರ್ಪೋಲ್ ಸಹಾಯವನ್ನ ಕೇಳಿದ್ರೆ ಇಂಟರ್ಪೋಲ್ ಇಂತಹ ಯಾವುದಾದ್ರೊಂದು ನೋಟಿಸ್ ಅನ್ನ ಜಾರಿ ಮಾಡಿ ಜರ್ಮನಿ ಪೊಲೀಸರನ್ನ ಅಲರ್ಟ್ ಮಾಡಬಹುದು. ಜರ್ಮನಿ ಪೊಲೀಸರು ಆ ನೋಟಿಸ್ ಪ್ರಕಾರ ಕೆಲಸ ಮಾಡಬಹುದು. ಆಗ 2001ರಿಂದಲೇ ಭಾರತ ಹಾಗೂ ಜರ್ಮನಿ ನಡುವೆ ಕ್ರಿಮಿನಲ್ಗಳ ಹಸ್ತಾಂತರ ಒಪ್ಪಂದ ಇದೆ. ಹೀಗಾಗಿ ಇಂಟರ್ಪೋಲ್ ಪ್ರಜ್ವಲ್ ರೇವಣ್ಣರನ್ನ ಹಿಡಿಯೋಕೆ ಭಾರತಕ್ಕೆ ಸಹಾಯ ಮಾಡಬಹುದು ಈ ಕೇಸ್ನಲ್ಲಿ. ಆದರೆ ಸದ್ಯ ಮೇ 15ಕ್ಕೆ ಪ್ರಜ್ವಲ್ ರೇವಣ್ಣರ ರಿಟರ್ನ್ ಟಿಕೆಟ್ಸ್ ಬುಕ್ ಆಗಿದ್ದು ವಾಪಸ್ ಬರೋ ರೀತಿ ಕಾಣಿಸ್ತಾ ಇದೆ. ಅಷ್ಟರ ಒಳಗೇನೆ ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಇಂಟರ್ಪೋಲ್ಗೆ ಮೊರೆ ಹೋಗುತ್ತಾ ಅಥವಾ ಅವ್ರು ವಾಪಸ್ ಬರಲಿಲ್ಲ ಅಂದರೆ ಆಮೇಲೆ ಇದ್ರ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ ಆಗುತ್ತಾ, ಅದು ನೋಡಬೇಕಾಗತ್ತೆ. ಕ್ವಿಕ್ ಆಗಿ ಒಂದಷ್ಟು ನೋಟಿಸ್ಗಳ ಟೈಪ್ಸ್ ಅನ್ನು ನೋಡೋಣ. ರೆಡ್ ನೋಟಿಸ್, ಆರೋಪಿಯ ಲೊಕೇಶನ್ ಮಾಹಿತಿ ಕೊಡೋಕೆ ಅಥವಾ ಅರೆಸ್ಟ್ ಮಾಡೋಕೆ ಆದೇಶ ನೀಡಿ ಈ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಈ ನೋಟಿಸ್ ನೀಡೋಕೆ ಆರೋಪಿ ಯಾವುದಾದ್ರೂ ಕೋರ್ಟ್ಗೆ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಗೆ ವಾಂಟೆಡ್ ಆಗಿರಬೇಕು. ಅಲ್ಲದೆ ಆ ಆರೋಪಿಯನ್ನ ಸಂಬಂಧಿತ ದೇಶಕ್ಕೆ ಹಸ್ತಾಂತರ ಮಾಡೋ ಬೇಡಿಕೆ ಇರಬೇಕು. ನೆಕ್ಸ್ಟ್ ಗ್ರೀನ್ ನೋಟಿಸ್, ವ್ಯಕ್ತಿಯ ಕ್ರಿಮಿನಲ್ ಆಕ್ಟಿವಿಟಿ ಬಗ್ಗೆ ವಿದೇಶಿ ಸರ್ಕಾರಗಳಿಗೆ ವಾರ್ನಿಂಗ್ ಕೊಡೋ ನೋಟಿಸ್ ಇದು. ಆ ವ್ಯಕ್ತಿ ಜನರ ಭದ್ರತೆಗೆ ಧಕ್ಕೆ ತರೋ ಚಾನ್ಸಸ್ ಇದ್ರೆ ಗ್ರೀನ್ ನೋಟಿಸ್ ನೀಡಲಾಗುತ್ತೆ. ಸೊ ಇಲ್ಲಿ ಗ್ರೀನ್ ಅಂದ್ರೆ ಡೇಂಜರ್ ಅಂತ ಅರ್ಥ. ಬ್ಲೂ ನೋಟಿಸ್, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೋಸ್ಕರ ಒಬ್ಬ ವ್ಯಕ್ತಿಯನ್ನು ಹುಡುಕೋಕೆ ಆತನ ಮಾಹಿತಿ ಪಡೆಯೋಕೆ ಈ ನೋಟಿಸನ್ನು ಬಳಸಬಹುದು. ಯೆಲ್ಲೋ ನೋಟಿಸ್, ಕಾಣೆಯಾಗಿರೋ ವ್ಯಕ್ತಿಯನ್ನು ಹುಡುಕೋಕೆ, ತಮ್ಮನ್ನು ತಾವು ಗುರುತಿಸೋಕೆ ಆಗದ ವ್ಯಕ್ತಿಗಳನ್ನು ಹುಡುಕೋಕೆ ಈ ನೋಟಿಸ್ ಹೊರಡಿಸಲಾಗುತ್ತೆ. ಮಾನಸಿಕ ಅಸ್ವಸ್ಥರನ್ನು ಹುಡುಕೋಕ್ಕೂ ಕೂಡ ಈ ನೋಟಿಸನ್ನು ಬಳಸಬಹುದು. ಬ್ಲ್ಯಾಕ್ ನೋಟಿಸ್, ಅಪರಿಚಿತ ಶವಗಳ ಮಾಹಿತಿ ಪಡೆಯೋಕೆ ಇದನ್ನು ಬಳಸಲಾಗುತ್ತೆ. ಆರೆಂಜ್ ನೋಟಿಸ್, ಒಬ್ಬ ವ್ಯಕ್ತಿ, ಒಂದು ಸಂಭವನೀಯ ಘಟನೆ, ಥ್ರೆಟ್ ಇರುವಂತಹ ಒಂದು ಪ್ರೋಸೆಸ್, ಇವು ಜನರಿಗೆ ಆಸ್ತಿಪಾಸ್ತಿಗೆ ಉಂಟಾಗಬಹುದಾದ ಹಾನಿ ಬಗ್ಗೆ ವಾರ್ನಿಂಗ್ ಕೊಡುತ್ತೆ. ಪರ್ಪಲ್ ನೋಟಿಸ್, ಇದು ತನಿಖಾ ವಿಧಾನ, ಪ್ರೊಸೀಜರ್ಗಳು, ವಸ್ತುಗಳು, ಡಿವೈಸ್ಗಳು, ಕ್ರಿಮಿನಲ್ಗಳು ಅವಿತುಕೊಳ್ಳೋಕೆ ಬಳಸೋ ಸ್ಥಳಗಳ ಬಗ್ಗೆ ಮಾಹಿತಿ ಪಡೆಯೋಕೆ ಹೊರಡಿಸೋ ನೋಟಿಸ್. ಇಂಟರ್ಪೋಲ್ UNSC ಸ್ಪೆಷಲ್ ನೋಟಿಸ್, ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ವಿರುದ್ಧ ವಿಶ್ವಸಂಸ್ಥೆ ನಿರ್ಬಂಧ ಹೇರಿದೆ ಅಂತ ಹೇಳೋಕೆ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಹೊರಡಿಸೋ ವಿಶೇಷವಾದ ನೋಟಿಸ್ ಇದು. ಭಾರತ ಇಂಟರ್ಪೋಲ್ ಸಹಾಯ ತಗೊಂಡಿರೋ ಕೇಸ್ಗಳು ಯಾವ್ದಾರು ಇದೆಯಾ ಅಂತ ನೋಡಿದ್ರೆ 2022ರಲ್ಲಿ ಭಾರತಕ್ಕೆ ಬೇಕಾದ 30 ಭಾರತೀಯ ವ್ಯಕ್ತಿಗಳನ್ನ ಇಂಟರ್ಪೋಲ್ ಪತ್ತೆ ಹಚ್ಚಿತ್ತು, ಅವರ ಲೊಕೇಶನ್ ಹೇಳಿತ್ತು. ಬಹಳ ಎಫೆಕ್ಟಿವ್ ಆಗಿ ಇಂಟರ್ಪೋಲ್ ಭಾರತದ ಹಲವು ಕೇಸ್ಗಳಲ್ಲಿ ತನಿಖೆಗೆ ಕೆಲಸ ಮಾಡಿದೆ. ಆದರೆ ಖಲಿಸ್ತಾನಿ ಉಗ್ರ ಗ್ರೂಪ್ ಪತ್ವಂತ್ ಸಿಂಗ್ ಪನ್ನೂನ್ಗೆ ರೆಡ್ ಕಾರ್ನರ್ ನೋಟಿಸ್ ನೀಡುವ ಬೇಡಿಕೆಯನ್ನ 2 ಬಾರಿ ರಿಜೆಕ್ಟ್ ಮಾಡಿದೆ. ಭಾರತ ಈ ಆರೋಪದ ಬಗ್ಗೆ ಸಾಕಷ್ಟು ದಾಖಲೆ ಕೊಡ್ತಿಲ್ಲ ಅಂತ ಹೇಳಿದೆ. ಆದರೆ ಪನ್ನೂನ್ ಒಬ್ಬ ಹೈ ಪ್ರೊಫೈಲ್ ಸಿಖ್ ಪ್ರತ್ಯೇಕತಾವಾದಿ ಅಷ್ಟೇ ಅಂತ ಇಂಟರ್ಪೋಲ್ ಒಪ್ಕೊಂಡಿದೆ. ಭಾರತ ಉಗ್ರ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು ಕೂಡ ಅವರು ಇಲ್ಲ, ಪ್ರೂಫ್ ಇಲ್ಲ ಅಂತ ನಾಟಕ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯಿ ವಿರೋಧಿ 19 ವರ್ಷದ ಯೋಗೇಶ್ ಕಡಿಯನ್ಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ನೀಡಲಾಗಿತ್ತು. ಪಾಕ್ನಲ್ಲಿರೋ ಭೂಗತಪಾತಕ್ಕೆ ದಾವೂದ್ ಇಬ್ರಾಹಿಂ ಮೇಲೂ ಕೂಡ ರೆಡ್ ಕಾರ್ನರ್ ನೋಟಿಸ್ ಇದೆ. ಈತನ ಮೇಲೆ ಇಂಟರ್ಪೋಲ್ UNSC ನೋಟಿಸ್ ಕೂಡ ಇದೆ. ಅಂದರೆ ವಿಶ್ವಸಂಸ್ಥೆ ಕೂಡ ಈತನ ಮೇಲೆ ನಿರ್ಬಂಧಗಳನ್ನು ಹೇರಿದೆ. ಇನ್ನು ಲಿಕ್ಕರ್ ಕಿಂಗ್ ವಿಜಯ್ ಮಲ್ಯ ಮೇಲೆ ರೆಡ್ ಕಾರ್ನರ್ ನೋಟಿಸ್ ಇದೆ. ಹಾಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಕ್ಯಾಮ್ ಕೇಸ್ನ ಮೆಹುಲ್ ಚೋಕ್ಸಿ, ನೀರವ್ ಮೋದಿ, ಇಸ್ಲಾಮಿಕ್ ಬೋಧಕ ಜಾಕಿರ್ ನಾಯಕ್, ಮಹಾದೇವ್ ಬೆಟ್ಟಿಂಗ್ ಆ್ಯಪ್ನ ರವಿ ಉಪ್ಪಲ್ರಂತಹ ಖದೀಮರ ಮೇಲೆ ರೆಡ್ ಕಾರ್ನರ್ ನೋಟಿಸ್ ನೀಡಲಾಗಿದೆ. ಪಲ್ನನ್ನ ದುಬೈ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ನೀರವ್ ಮೋದಿ ಭಾರತಕ್ಕೆ ಹಸ್ತಾಂತರ ಆಗೋ ರೂಟ್ ಕ್ಲಿಯರ್ ಆಗಿದೆ. ಈ ಬಗ್ಗೆ ಮಾತುಕತೆ ನಡೀತಾ ಇದೆ. ಆದರೆ ವಿಜಯ್ ಮಲ್ಯ ಸೋ ಕಾಲ್ಡ್ ಗೌಪ್ಯ ಕಾನೂನು ಅಡೆತಡೆಗಳಿಂದ ಬ್ರಿಟನ್ನಲ್ಲೇ ಆರಾಮಾಗಿ ತಣ್ಣನೆಯ ವೆದರನ್ನು ಆಸ್ವಾದಿಸ್ತಾ ಇದ್ದಾರೆ. ಸದ್ಯ ರೆಡ್ ಕಾರ್ನರ್ ನೋಟಿಸ್ ಲಿಸ್ಟ್ ಇಂಟರ್ಪೋಲ್ನ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಸೊ ಈಗ ಪೆಂಡ್ರೈವ್ ಶೂರ ಪ್ರಜ್ವಲ್ ಕೇಸ್ನಲ್ಲೂ ಕೂಡ ಆತ ಭಾರತಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ತನಿಖಾ ಸಂಸ್ಥೆಗಳು CID, ಪೊಲೀಸರು, CBI ಇವರು ಕೂಡ ಭಾರತದ ಕೋರ್ಟ್ಗಳಿಗೆ ಬೇಕಾಗಿದ್ದಾನೆ ಅನ್ನೋ ಲೆವೆಲ್ಗೆ ಕೇಸನ್ನು ತಗೊಂಡು ಹೋದ್ರೆ ಆಗ ಭಾರತದ ಪಾಲಿನ ಇಂಟರ್ಪೋಲ್ NCB ಆಗಿರೋ CBI ಜರ್ಮನಿಗೆ ರಿಕ್ವೆಸ್ಟ್ ಮಾಡಿದ್ರೆ ಆತ ಜರ್ಮನಿಯಲ್ಲೇ ಆ ಟೈಮ್ನಲ್ಲಿದ್ದರೆ ಪ್ರಜ್ವಲ್ರನ್ನ ಹಿಡ್ಕೊಂಬರೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಆಲ್ರೆಡಿ ಹೇಳಿದ ಹಾಗೆ ಜರ್ಮನಿ ಮತ್ತು ಭಾರತದ ಮಧ್ಯೆ ಕ್ರಿಮಿನಲ್ಗಳ ಎಕ್ಸ್ಚೇಂಜ್ನ ಒಪ್ಪಂದ ಇದೆ. ಇನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಲ್ಲ ಅಂತ ಕೇಳಿದ್ರೆ ಆ ಪಾಸ್ಪೋರ್ಟ್ನ ಅವಧಿ ಕೂಡ ಜೀವನ ಪರ್ಯಂತ ಏನಿರೋದಿಲ್ಲ. ಅದನ್ನು ಭಾರತ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ ಅಂದರೂ ಕೂಡ ಅದರ ಅವಧಿ ಇರೋದು ಅವರ ಸಂಸದರಾಗಿರೋ ಅವಧಿಗೆ ಮಾತ್ರ. ಈ ಚುನಾವಣೆಯ ಫಲಿತಾಂಶ ಬರ್ತಾ ಇದ್ದ ಹಾಗೆ ಅದುವರೆಗಿದ್ದ ಸಂಸದರೆಲ್ಲ ಮಾಜಿ ಆಗ್ತಾರೆ. ಒಂದು ವೇಳೆ ಪ್ರಜ್ವಲ್ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕಾರ ಮಾಡುವ ತನಕ ಸಂಸದನಾಗಿ ಅವರು ಮಾಜಿನೇ ಆಗಿರ್ತಾರೆ. ಹಾಗಾಗಿ ಅದೆಲ್ಲ ಬಹಳ ದೊಡ್ಡ ಚಾಲೆಂಜ್ ಆಗ್ಲಿಕ್ಕಿಲ್ಲ. ಸೊ ಫ್ರೆಂಡ್ಸ್, ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದವರೆಗಿನ ಅಪ್ಡೇಟ್. ಮುಂದೆ ಏನೇನಾಗ್ತಾ ಹೋಗುತ್ತೆ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತ ಏನೇ ಬೆಳವಣಿಗೆ ಆದರೂ ಕೂಡ ನಿಮಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ನೀವೇನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.